BSY ಬಿಚ್ಚುಮಾತು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ BS ಯಡಿಯೂರಪ್ಪನವರು ಸಾಕಷ್ಟು ಮಾತಾಡಿದ್ದಾರೆ. ಬನ್ನಿ ಮತ್ತೆ ನಾನು ಚರ್ಚೆನ ಮುಂದುವರಿಸ್ತಾ ಇದ್ದೀನಿ ಯಡಿಯೂರಪ್ಪನವ್ರ ಜೊತೆಗೆ. ಮತ್ತೆ ನಾವು ಬಳ್ಳಾರಿ ವಿಚಾರನೇ ಮಾತಾಡೋದಾದರೆ 10 ವರ್ಷದ ಹಿಂದೆ BJP ಎಲ್ಲಿತ್ತು ಬಳ್ಳಾರಿನಲ್ಲಿ ಅಂತ ತಾವೆಲ್ಲರೂ ಕೂಡ ಕಟ್ಟಿ ಬೆಳೆಸಿದ್ರಿ. ಅದಕ್ಕೆ ರೆಡ್ಡಿ ಸೋದರರು ಕೂಡ ಸಾಕಷ್ಟು ಶ್ರಮ ಹಾಕಿದ್ದಾರೆ. ಈಗ ನೋಡಿ, ಪ್ರತಿ ಬಾರಿ ಚುನಾವಣೆ ಆದಂಥ ಸಂದರ್ಭದಲ್ಲೂ ಕೂಡ ಆಪರೇಷನ್ ಕಮಲದ ಮುಖಾಂತರ ಅಥವಾ ಬೇರೆಯವ್ರನ್ನ ಸೆಳೆದು ಬೇರೆಯವ್ರಿಗೋಸ್ಕರ ಚುನಾವಣೆ ಆಗ್ತಿತ್ತು. ಇದೊಂಥರ ಡಿಫ್ರೆಂಟ್ ಚುನಾವಣೆ ಇದು. ಅಂದರೆ ನಿಮ್ಮಲ್ಲೇ ಇದ್ದಂಥವ್ರು, ನಿಮಗೆ ಹೆಗಲು ಕೊಟ್ಟು ದುಡಿದಿರುವಂಥವ್ರು, ಅಂಥವ್ರ ವಿರುದ್ಧ ಸೆಣಸ್ಲಿಕ್ಕೆ ತಾವು ಹೋಗ್ತಾ ಇದ್ದೀರಿ. ಈಗ ಇಡೀ ಬಳ್ಳಾರಿ ಕಾಯ್ತಾ ಇದೆ BJP ಪಕ್ಷ ಯಡಿಯೂರಪ್ಪನವ್ರು ಬರ್ತಾರೆ ಅಂತ. ಏನಾದರೂ ಹವಾ ವರ್ಕ್ ಆಗುತ್ತೆ ಅಂತ ಅನ್ಸುತ್ತೆ ಯಡಿಯೂರಪ್ಪರು? ಹವಾ ವರ್ಕ್ ಆಗೋದಿಲ್ಲ. ನಾವು ಮಾಡಿರೋ ಅಭಿವೃದ್ಧಿ ಕಾರ್ಯಗಳು ವರ್ಕ್ ಆಗುತ್ತೆ. ಜನಮಾನಸದಲ್ಲಿ ನಾವು ಮಾಡಿರೋ ಒಂದೊಂದು ಕಾರ್ಯಕ್ರಮ ಅವರ ಮನಸ್ಸಿನಲ್ಲಿ ತುಂಬಿದೆ. ಅದು ಓಟಾಗಿ ಪರಿವರ್ತನೆ ಆಗುತ್ತೆ ಅನ್ನೋ ವಿಶ್ವಾಸ ಇದೆ. ಓನ್ಲಿ ಥಿಂಗ್ ಈಸ್ ಅವರು ನಿರ್ಭೀತಿಯಿಂದ ಮತದಾನ ಕೇಂದ್ರಕ್ಕೆ ಬರಬೇಕು. ಬೆದರೋ ಅಗತ್ಯ ಇಲ್ಲ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿದ್ದೇವೆ. ನಿಮ್ಮ ರಕ್ಷಣೆ ಮಾಡುವಂಥ ಜವಾಬ್ದಾರಿ ಸರ್ಕಾರದ್ದು. ಬನ್ನಿ ಮತದಾನ ಕೇಂದ್ರಕ್ಕೆ ಬಂದು ನಿಮ್ಗೆ ಯಾರು ಸರಿ ಅನ್ಕೊಂಡು ವೋಟ್ ಮಾಡಿ. ಅದನ್ನು ತಡೆಯೋದಕ್ಕೆ ಯಾವುದೇ ಶಕ್ತಿಯಿಂದ ಸಾಧ್ಯ ಇಲ್ಲ. ಅದಕ್ಕೆ ನಾವು ಅವಕಾಶ ಕೊಡೋದು. ಅಲ್ಲ, ಬಳ್ಳಾರಿಗೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ಲ, ಈ ಚುನಾವಣೆ ನಂತರ ಸಿಗುತ್ತೆ ಅಂತ ಒಂದು ಮಾತು ಹೇಳಿದ್ರಿ. ಯಾಕೆ ಹೇಳಿದ್ರಿ ಅದನ್ನು ಹೇಳಿ? ಭಯದ ವಾತಾವರಣ ಇದೆ ಅಂತ ಸಾಮಾನ್ಯವಾದಂಥ ಅಭಿಪ್ರಾಯ. ಯಾರಿಂದ? ಯಾಕೆ? ಕಾದು ನೋಡಬೇಕು ಅದನ್ನು. ಜನರಲ್ ಆಗಿ ಪ್ರತಿಯೊಬ್ಬರ ಬಾಯಿನಲ್ಲಿ ಬರುವಂಥದ್ದು ಹೇಗಪ್ಪ ಹೊರಗೆ ಬಂದರೆ ಏನಾಗ್ಬಿಡುತ್ತೆ ಅನ್ನೋ ಭಯದ ವಾತಾವರಣ ಇರುವಂಥದ್ದು ಪ್ರತಿನಿತ್ಯ ನಾವು ಕೇಳ್ತಾ ಇದ್ದೇವೆ. ನಾನು ಹೋದ್ಮೇಲೆ ನಾನು ಪ್ರತ್ಯಕ್ಷ ಅದನ್ನು ನೋಡೋನಿದ್ದೇನೆ. ಸೊ ಇದರಿಂದ ನಾನು ಅವ್ರ ಜನತೆಗೆ ಹೇಳ್ತೇನೆ, ನೀವು ಭಯಭೀತರಾಗೋ ಅಗತ್ಯ ಇಲ್ಲ. ಯಾರಿಗಾರು ಓಟ್ ಆಗಿ. ಆದರೆ ಮತದಾನ ಕೇಂದ್ರಕ್ಕೆ ಬರೋ ತಡೆಯೊಂದು ಯಾರಿಂದಲೂ ಸಾಧ್ಯ ಇಲ್ಲ. ಆ ಗೂಂಡಾಗಿರಿಗೆ ಯಾರಿಂದಲೂ ಅವಕಾಶ ಇಲ್ಲ. ಯಾರೇ ಇರ್ಬೋದು, ಯಾವುದೇ ಪಕ್ಷ ಇರ್ಬೋದು. ಹೆದರಬೇಡಿ, ಫಸ್ಟ್ ವೋಟ್ ಹಾಕಿ. ನೀವು ವೋಟ್ ಹಾಕಿ ಫಸ್ಟ್ ಸರಿ ಕಂಡು ವೋಟ್ ಹಾಕಿ. 80-85% ವೋಟ್ ಆಗಬೇಕು ಅಷ್ಟು. 3 ವರ್ಷಗಳ ಹಿಂದೆ ರಾಜ್ಯದಲ್ಲಿ BJP ಅಧಿಕಾರಕ್ಕೆ ಬಂದಾಗ ರೆಡ್ಡಿಗಳ ಬಳಗ ಮತ್ತು ಶ್ರೀರಾಮರು ಇವರ ಕೊಡುಗೆಯೂ ಕೂಡ ಸಾಕಷ್ಟು ಇತ್ತು ಅಂತೇಳಿ ಹಲವು ಸಂದರ್ಭಗಳಲ್ಲಿ ನೀವೇ ಆ ಮಾತನ್ನು ಹೇಳಿದಿರಿ. ಈಗ ಅದೇ ರೆಡ್ಡಿಗಳು ನಿಮ್ಮ ದೃಷ್ಟಿಯಲ್ಲಿ ವೈರಿಗಳಾಗಿ ಹೇಗೆ ಪರಿವರ್ತನೆ? ವೈರಿಗಳಾಗಿ ಅಲ್ಲ, ನೀವು ಈಗ ಹೇಳ್ತೀರಿ ಅಂದರೆ ಜನ ಅಂತ ಒಂದು ವಾತಾವರಣವನ್ನು ಅಲ್ಲಿ ಮೂಡಿಸಿದ್ದಾರೆ ಅಂತೇಳಿ. ಈಗ ನೀವು ಯಾರ ಜೊತೆ ಹಿಂದೆ ಕೆಲಸ ಮಾಡಿದ್ರು, ಈಗ ಅವ್ರ ವಿರುದ್ಧವೇ ಹೋಗಿ ನೀವು ಪ್ರಚಾರ ಮಾಡಿ. ನೋಡಿ, ಅಂದು ಅವ್ರ ಸ್ನೇಹಿತರೆ, ಇವತ್ತು ನಮ್ಮ ಸ್ನೇಹಿತರೇ. ಪ್ರಶ್ನೆ ಈ ಚುನಾವಣೆ. ನಾನು ನಿಮ್ಗೆ ಹೇಳಿದೆ, ಯುದ್ಧದ ಸಂದರ್ಭದಲ್ಲಿ ಸೋದರ ಮೌನ ಅಂತ. ಅವರೊಂದು ಪಕ್ಷದಲ್ಲಿ ನಿಂತಿದ್ದಾರೆ ಸ್ವತಂತ್ರವಾಗಿ. ನಮ್ಮದೊಂದು ರಾಜಕೀಯ ಪಕ್ಷ, ರಾಷ್ಟ್ರೀಯ ಪಕ್ಷ ಇದೆ. ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು. ಆ ಸಂದರ್ಭದಲ್ಲಿ ಯಾವುದೇ ಮುಲಾಜಿಲ್ಲ. ಮತ್ತು ಆಮೇಲೆ ಆತ್ಮೀಯತೆ, ವಿಶ್ವಾಸ ಮುಂದುವರಿಯುತ್ತೆ. ಈಗ ಹೋಗಲಿ ಸರ್, ಏನಂದರೆ ಯಡಿಯೂರಪ್ಪನವ್ರ ಫ್ಯಾಕ್ಟ್ರಿ ಹೇಗೆ ಕೊಪ್ಪಳದಲ್ಲಿ ವರ್ಕ್ ಆಯಿತು ಹಾಗೆ ಬಳ್ಳಾರಿಯಲ್ಲಿ ವರ್ಕ್ ಆಗುತ್ತೆ ಅಂತಂತೀರಾ? BJP ಫ್ಯಾಕ್ಟ್ರಿ ವರ್ಕ್ ಆಗುತ್ತೆ. ಕೊಪ್ಪಳದಲ್ಲೂ BJP ಫ್ಯಾಕ್ಟ್ರಿ ವರ್ಕ್ ಆದದ್ದು, ಯಡಿಯೂರಪ್ಪಂದಲ್ಲ. ಇಲ್ಲೂ ಅಷ್ಟೇ BJP. ಓಕೆ. ಅಲ್ಲ, ನಿಮ್ಮ ಪಕ್ಷದಲ್ಲಿದ್ದಂಥವ್ರ ವಿರುದ್ಧನೇ ನೀವು ಹೋಗ್ತಾ ಇದ್ದೀರಿ. ಏನೇ ಹೇಳಿದ್ರು ತಾವು ಹೇಳಿದ್ರಿ, ನಾವೇನು ಕೆಲಸ ಮಾಡಿದ್ದೀವಿ ಅದು ವರ್ಕ್ ಆಗುತ್ತೆ ಅನ್ನುವಂಥದ್ದು. ನೀವು ಕೆಲಸ ಮಾಡಿದಿರಿ ಅಂದ ತಕ್ಷಣ ಅದ್ರ ಪಾಲು ಅವ್ರಿಗೂ ಹೋಗುತ್ತೆ. ನೀವು ಭಯದ ವಾತಾವರಣ ಇದೆ ಅಂದ ತಕ್ಷಣ ಅದ್ರ ಪಾಲನ್ನು ನೀವು ಹೊತ್ಕೋಬೇಕಾಗುತ್ತೆ. ಯಾಕಂದರೆ ಅವ್ರ ಜೊತೆಗೆ ಸೇರ್ಕೊಂಡು ನೀವು ಅಧಿಕಾರ ನಡೆಸಂಥವ್ರು. ಎಲ್ಲರ ಕಡೆ ಏನೇ ಪ್ರಶ್ನೆಗಳನ್ನು ಕೇಳಿದ್ರು ಕೂಡ ಅದರಲ್ಲಿ ತಾವು ಇಬ್ಬರು ಕೂಡ ಪಾಲು ಎರಡಕ್ಕೂ ಬರುತ್ತೇನೋ ಅಂತ. ಅದಕ್ಕೆ ಜನರಲ್ಲಿ ನಾನು ಕ್ಷಮೆ ಕೇಳ್ತಾನೆ. ಕೆಲವು ಪಾಪಕ್ಕೆ ನಾವು ಪ್ರಾಯಶ್ಚಿತ್ತ ಮಾಡ್ಕೋಬೇಕಾಗಿದೆ. ತಪ್ಪಾಗಿದೆ. ಆ ತಪ್ಪಾಗದಂತೆ ಈ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸೋದ್ರ ಮೂಲಕ ಮತ್ತೊಮ್ಮೆ ಆ ತಪ್ಪಾಗದಂತೆ ಎಚ್ಚರ ವಹಿಸ್ತೇವೆ. ಸೊ ಯಾವ ಚುನಾವಣಾ ತಂತ್ರಗಳು ಏನೇನು ಹಾಗಾದ್ರಲ್ಲಿ ಗೆಲ್ಲಲಿಕ್ಕೆ? ತಂತ್ರಗಳೇನೇನು ಗೆಲ್ಲಲಿಕ್ಕೆ? ಯಾವಾಗಲೂ ತಂತ್ರಗಾರಿಕೆಯನ್ನು ಹೇಳಬಾರ್ದು. ಮನೆಗೆ ಹೋಗಿ ಮತದಾರ ಮನವೊಲಿಸಿ ಮತದಾನ ಕೇಂದ್ರಕ್ಕೆ ಬರೋಂಗೆ ಮಾಡುವಂಥದ್ದು. ಇಲ್ಲೇನು ಗುಟ್ಟೇನಿದೆ? ನಾವು ಮಾಡಿರುವಂಥ 3 ವರ್ಷದ ಸಾಧನೆ ಏನಿದೆ, ಪ್ರತಿಯೊಂದು ಮನೆಗೆ ತಲುಪಿದೆ. ಜಾತಿ, ಕುಲ, ಗೋತ್ರ ನಾವು ನೋಡಿಲ್ಲ. ಸರ್ವರಿಗೂ ಸಮಪಾಲು, ಸಮಬಾಳು, ಸಾಮಾಜಿಕ ನ್ಯಾಯ ಇದು ಘೋಷಣೆ ಆಗಿತ್ತು. ಈ ಸಂದರ್ಭದಲ್ಲಿ ನಾನು ಮತದಾರರಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡುವಂಥದ್ದು, ಇದ್ರ ಮೂಲಕನೇ ನಾವು ವಿನಂತಿ ಮಾಡುವಂಥದ್ದು. ದಯಮಾಡಿ ಯಡಿಯೂರಪ್ಪನ ಸಾಧನೆ ನೋಡಿ, ಅಭಿವೃದ್ಧಿ ಕಾರ್ಯಗಳು ನೋಡಿ. ನಮ್ಮ ಸರ್ಕಾರದಲ್ಲಿ ಬಳ್ಳಾರಿಗೆ ಕೊಟ್ಟಂಥ ಆದ್ಯತೆ ಬೇರೆ ಎಲ್ಲೂ ಕೊಡಲಿಲ್ಲ. ಅದು ಅಲ್ಲಿ ಇದ್ದಂಥ ಮಂತ್ರಿಗಳ ಮೂಲಕ ಬಂದಿರ್ಬೋದು. ಅದರ ನೇರ ಜವಾಬ್ದಾರಿ ಈ ಸರ್ಕಾರದ್ದು, ಯಾವುದೇ ವೈಯಕ್ತಿಕ ವ್ಯಕ್ತಿ ಅಲ್ಲ. ಹೀಗಾಗಿ ಈ ಸಂದರ್ಭದಲ್ಲಿ ಇವತ್ತಿನಲ್ಲಿ ಕೆಟ್ಟ ಒಂದು ವಿಚಿತ್ರವಾದ ವಾತಾವರಣ ಇದೆ, ಉಸಿರು ಕಟ್ಟೋ ವಾತಾವರಣ ಇದೆ ಅಂತ ಜನ ಮಾತನಾಡ್ತಾ ಇದ್ದಾರೆ. ಮತ್ತೊಮ್ಮೆ ಅಲ್ಲಿ ಸ್ವತಂತ್ರವಾಗಿ ನೀವು ಬದುಕಿ ಬಾಳಬೇಕು ಅಂತಿದ್ದರೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು. ಇದು ಬಿಟ್ಟು ಬೇರೆ ಮಾರ್ಗ ಇಲ್ಲ. ಕಾಂಗ್ರೆಸ್ಗೂ ಮೋಡಿಗೂ ಬಲಿಯಾಗಬೇಡಿ, ಶ್ರೀರಾಮುಲು ಮೋಡಿಗೂ ಬಲಿಯಾಗಬೇಡಿ ಅಂತೇಳಿ ಆ ಭಾಗದ ಮತದಾರರಲ್ಲಿ ಈಗ ಪ್ರಾರ್ಥನೆ ಮಾಡಿ. ರಂಗನಾಥ್ ಕೇಳಿದ ಹಾಗೆ ಬಳ್ಳಾರಿಯ ವಿಚಾರಕ್ಕೆ ಬಂದಾಗ ಸರ್, ನಿಮ್ಮ ಜೊತೆ ಭಾಳ ಆತ್ಮೀಯತೆ ಇದ್ದವರು, ಸರ್ಕಾರ ಬರಬೇಕಾದ್ರೆ ಅವ್ರ ಕಾಣಿಕೆ ಬಹಳಷ್ಟಿದೆ, ಅದು ಎಲ್ಲರಿಗೂ ಗೊತ್ತಿರುವಂಥದ್ದು, ತಾವು ಕೂಡ ಹೇಳಿದಿರಿ. ಆದರೆ ಆಗಿನ ವಾತಾವರಣ ಮತ್ತು ಈಗಿನ ವಾತಾವರಣ ಬಹಳ ವ್ಯತ್ಯಾಸ ಇದೆ. ತುಂಬ ಆತ್ಮೀಯವಾಗಿದ್ದವರು ಪಕ್ಷದಿಂದ ಅವರು ಸಿಡಿದು ಬೇರೆ ಪಕ್ಷೇತರಾಗಿ ಚುನಾವಣೆ ನಿಲ್ತಾ ಇದೆ. ಅದಕ್ಕೆ ಏನು ಮೂಲ ಕಾರಣ ಏನು ರೀಸನ್ ಏನು? ಅವ್ರ ಪಾರ್ಟಿ ಬಿಟ್ಟು ಅವರು ಕೂಡ ಹೇಳಿದ್ದಾರೆ, ನಮಗೆ ಪಕ್ಷದಿಂದ ಅನ್ಯಾಯ ಆಯಿತು, ಭಾಳಷ್ಟು ಜನ ನಮ್ಮನ್ನು ತುಳಿಯೋಕೆ ಪ್ರಯತ್ನ ಪಟ್ಟರು. ಅಂದರೆ ಒಂದು ಪಕ್ಷದಲ್ಲೇ ಇನ್ನೊಬ್ಬರನ್ನು ತುಳಿತಾ ಇದ್ದಾರೆ, ಯಾಕೆ ತುಳಿತಾ ಇದ್ದಾರೆ? ಏನು ರೀಸನ್? ನಾನು ನೇರ ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನಾವೆಂದೂ ಅವರನ್ನು ತುಳಿದಿಲ್ಲ. ಬಹುಶಃ ಈ ದೇಶದ ರಾಜ್ಯದ ಇತಿಹಾಸದಲ್ಲಿ ಒಂದು ರೀತಿ ಒಂದೇ ಕುಟುಂಬಕ್ಕೆ ಸೇರಿದಂಥ 3 ಜನ ಮಂತ್ರಿಗಳನ್ನು ನಾನು ಮಾಡಿದೆ. ಅದಕ್ಕೆ ಕೇಂದ್ರದವ್ರನ್ನೂ ಕೇಳಲಿಲ್ಲ, ಬೇರೆಯವ್ರನ್ನೂ ಕೇಳಿ. ಬಿಕಾಸ್ ಅವರ ಶ್ರಮ, ಅವರ ಕೊಡುಗೆ
3 ಜನ ಸಚಿವರು ಮಾಡಿದ್ರು, ಸ್ವಾತಂತ್ರ್ಯ ಕೊಟ್ಟು ಅವ್ರು ಹೇಳಿದ್ದೆಲ್ಲವನ್ನ ಮಾಡಿಕೊಟ್ಟಿದ್ದೇವೆ. ಪಕ್ಷ ಬಿಟ್ಟು ಹೋಗೋದು ಕಾರಣ ಏನು ಅಂತ ಅವರೇ ಹೇಳಬೇಕು. ನನ್ನ ಪ್ರಕಾರ ಅವರ ಪರಿಸ್ಥಿತಿಗಳೇನಿದೆ, ಇದು ಬಿ ಜೆ ಪಿಗಿಂತ ಸ್ವತಂತ್ರವಾಗಿ ಇರೋದರಿಂದ ನಾವು ಕೆಲವು ಕಷ್ಟಗಳ ಕಾರ್ಪಣ್ಯಗಳಿಂದ ಹೊರಬರ್ಬೋದು ಅಂತೇನಾದರೂ ಅವ್ರು ಅನಿಸಿದ್ದು ಈ ತೀರ್ಮಾನ ತೊಗೊಂಡ್ರು ಅನ್ನೋ ಅನುಮಾನ ಬರುತ್ತೆ. ಕಾದು ನೋಡಬೇಕಾಗಿದೆ. ಯಾಕೆಂದರೆ ನಮ್ಮಿಂದ ಅವ್ರಿಗೇನು ಅನ್ಯಾಯ ಆಗಿಲ್ಲ. ಮೊನ್ನೆವರೆಗೂ ಸಹ ನಾನು ವಿಧಾನ ಪರಿಷತ್ತಿಗೆ ವಿಧಾನಸಭೆಗೆ ರಾಜೀನಾಮೆ ಕೊಟ್ಟಾಗಲೂ ಸಹ ನಾನು 10 ಬಾರಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದೆ, ಮಾಡಬೇಡಿ ಈ ಕೆಲಸನ ಅಂತ. ಮತ್ತು ಅವರು ನಾಮಿನೇಷನ್ ಫೈಲ್ ಮಾಡಿದ ಮೇಲೂ ಸಹ ಅವ್ರನ್ನ ಕರೆಸಿ ಬೆಂಗಳೂರಲ್ಲಿ ಮಾತನಾಡಿದೆ, ಬಿ ಫಾರಮ್ ಕೊಡ್ತೇವೆ, ಮುಂದೆ ನಿಮ್ಮನ್ನು ಮಂತ್ರಿ ಮಾಡ್ತೇವೆ, ಈ ತಪ್ಪು ಮಾಡಬೇಡಿ ಅಂತೇಳಿ ಶ್ರೀರಾಮುಲು ಹತ್ರ ನೇರವಾಗಿ. ಆದರೆ ಯಾವುದೇ ಮಾತಿಗೆ ಅವ್ರು ಹೋಗೋಡ್ಲಿಲ್ಲ. ಅದಕ್ಕೆ ವಿಶೇಷವಾದ ಕಾರಣ ಇರಬಹುದು, ಅದಕ್ಕೆ ನಾನು ಅಲ್ಲ ಅಂತ ಹೇಳೋದಿಲ್ಲ. ಒಬ್ಬೊಬ್ರಿಗೂ ವೈಯಕ್ತಿಕ ಬೇರೆ ಬೇರೆ ಕಾರಣಗಳಿದ್ದು ಆ ತೀರ್ಮಾನ ತಗೊಂಡಿದ್ದಾರೆ. ಬಹುಶಃ ಈ ತೀರ್ಮಾನದಿಂದ ಒಂದು ರೀತಿ ಭಾರತೀಯ ಜನತಾ ಪಾರ್ಟಿಗೆ ಒಳ್ಳೆಯದು. ಅಲ್ಲ, ಇದು ವೈಯಕ್ತಿಕ ವಿಚಾರ ಅಲ್ಲ ಸರ್, ಇದು ಪಾರ್ಟಿ ಮ್ಯಾಟ್ರ್. ಇದು ಈ ಪಾರ್ಟಿಯಿಂದ ಸಿಡಿದು ಹೋಗಿದ್ದಾರೆ ಅಂತ ಹೇಳಿದ್ರೆ, ಈಗ ನೋಡಿ ಅವ್ರ ವಿರುದ್ಧ ನೀವೇ ಹೋಗ್ಬಿಟ್ಟು ಚುನಾವಣೆಯಲ್ಲಿ ನಾನು ಒಂದು ಮಾತು ಹೇಳ್ತೇನೆ, ಅವ್ರ ವಿರುದ್ಧ ನನ್ನ ವಿರುದ್ಧ ಅಲ್ಲ. ನಾನು ಹೊರಗಡೆ ಎಲ್ಲರೂ ಹೋಗಿ ಇನ್ನೇನೋ ಮಾಡೋಕ್ಕೆ ಹೋದರೆ ಅವ್ರು ನನ್ನ ವಿರುದ್ಧನೇ ಯಾರೋ ಬಂದು ಕಂಟೆಸ್ಟ್ ಮಾಡ್ತಾರೆ, ಎಲೆಕ್ಷನ್ ಮಾಡ್ತಾರೆ. ನಮ್ಮ ಡ್ಯೂಟಿ ಒಂದು ರಾಜಕೀಯ ಪಕ್ಷದ ವ್ಯವಸ್ಥೆಯಲ್ಲಿ ಒಂದು ಚುನಾವಣೆ ಬಂದಾಗ ನಮ್ಮ ಅಭ್ಯರ್ಥಿನ ಕೆಲಸಕ್ಕೋಸ್ಕರ ಕೆಲಸ ಮಾಡುವಂಥದ್ದನ್ನು ಕಳೆದ 35-40 ವರ್ಷದಲ್ಲಿ ನಮ್ಮದಂತ ನಮ್ಮ ಪಕ್ಷದ ಚಿಹ್ನೆ ತಗೊಂಡು ನಿಂತಂಥ ಅಭ್ಯರ್ಥಿಗೆ ಚೂರಿ ಆಗೋ ಕೆಲಸ ನನ್ನ ಜೀವನದಲ್ಲಿ ನಾನು ಮಾಡಲಿಲ್ಲ. ಅವ್ರು ಸಂಕಷ್ಟದಲ್ಲಿದ್ದಾರೆ, ಯಡಿಯೂರಪ್ಪ ಪ್ರೀತಿ ಸಹಕಾರ ಬೇಕು, ನಾನು ಕೊಡ್ತೇನೆ. ಎಲೆಕ್ಷನ್ ಈ ಗಣಿ ಅಕ್ರಮ ವರದಿ ಹಿನ್ನೆಲೆಯಲ್ಲಿ ಈ ಹೆಸರು ಯಾರು ಕೇಳುವಂತೋ ಬೇರೆಯವರಿಗೆಲ್ಲ ಮಂತ್ರಿ ಸ್ಥಾನ ಕೊಟ್ಟರು, ಆದರೆ ನಮಗೆ ಮಾತ್ರ ಸಬೂಬನ್ನು ಹೇಳಿ ನಮ್ಮನ್ನು ಹೊರಗಡೆ ಇಟ್ಟರು ಅಂತ ಹಲವಾರು ಕಡೆ ಅವ್ರು ಹೇಳ್ಕೊಂಡಿದ್ದಾರೆ. ಏನೇನು ರಿಪೀಟ್ ಮಾಡಿ. ಗಡಿ ವರದಿನಲ್ಲಿ ಯಾರ್ಯಾರ ಹೆಸರು ಕೇಳುವಂತಲ್ಲ, ಆದರೆ ಕೆಲವರಿಗೆ ಸಂಪುಟದಲ್ಲಿ ಸ್ಥಾನಮಾನ ಮತ್ತೆ ಸಿಕ್ತು, ಆದರೆ ನನಗೆ ಸಿಗಲಿಲ್ಲ ಅಂತೇಳಿ ಶ್ರೀರಾಮುಲು ಮತ್ತು ರೆಡ್ಡಿಗಳು ಎಲ್ಲ ಕಡೆ ಹೇಳ್ಕೊಂಡು ಹೋಗಿದ್ದಾರೆ. ಶ್ರೀರಾಮುಲು ಗೊತ್ತಿದೆಯಲ್ಲ, ಯಡಿಯೂರಪ್ಪನೂ ಸಹ ಗಣಿಗಾರಿಕೆಯ ನಮ್ಮ ಸಂತೋಷ್ ಹೆಗಡೆ ಅವರ ವರದಿ ಕಾರಣಕ್ಕಾಗಿಯೇ ಕೇಂದ್ರದವರು ತಾತ್ಕಾಲಿಕವಾಗಿ ನೀವು ಅಧಿಕಾರ ಬಿಡಬೇಕು ಅಂತ ಹೇಳಿದಾಗ ನಾನು ಕೇಂದ್ರಕ್ಕೆ ನಾಯಕತ್ವಕ್ಕೆ ತಲೆಬಾಗಿ ನಾನು ವಾಪಸ್ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟೆ. ಆ ಸಂದರ್ಭದಲ್ಲಿ ನಾವು ಅವ್ರನ್ನ ಮಂತ್ರಿ ಮಾಡೋ ಸ್ಥಿತಿಯಲ್ಲಿ ಇರಲಿಲ್ಲ. ಈ ಚುನಾವಣೆ ನಿಂತು ನೀವು ಗೆಲ್ತೀರಾ, ನಾವು ನೀವು ಮಂತ್ರಿ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದು. ಓಕೆ, ಹೋಲಿ ಸರ್, ಮತ್ತೆ ಮೂಲ ವಿಚಾರಕ್ಕೆ ಬರೋದಾದರೆ ಎಲ್ಲಿಂದ ತಪ್ಪಾಯಿತು ಸರ್ ಇವತ್ತಿನ ನಿಮ್ಮ ಸ್ಥಿತಿ ಕಾರಣ ಏನು ಅನ್ನುವಂಥದ್ದೊಂದು, ಆ ತಪ್ಪುಗಳು ಎಲ್ಲಿಂದ ಶುರುವಾಯಿತು ಅಂತ? ಯಾರ ಬಗ್ಗೆ? ಯಡಿಯೂರಪ್ಪನವ್ರ ಬಗ್ಗೆ, ಯಡಿಯೂರಪ್ಪನವ್ರ ಆಡಳಿತದ ಬಗ್ಗೆ. ನಾನಂತೂ 3 ವರ್ಷ 2 ತಿಂಗಳು ನಾನಾಯಿತು, ರಾಜ್ಯದ ಅಭಿವೃದ್ಧಿ ಆಯಿತು, ಈ ಬಗ್ಗೆನೇ ತಲೆ ಕೆಡಿಸ್ಕೊಂಡು ಹಗಲು ರಾತ್ರಿ ಕೆಲಸ ಮಾಡಿದೆ. ನಿಮಗೆ ಗೊತ್ತಿದೆ, ಇದು ಮೊದಲನೇ ಬಾರಿ ಅಲ್ಲ. ಹಿಂದೆ 3 ಬಾರಿ ಇದೇ ರೆಡ್ಡಿ ಬ್ರದರ್ಸು ಬೇರೆ ಬೇರೆ ಕಾರಣಕ್ಕೋಸ್ಕರ ನನ್ನನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸೋಕ್ಕೆ ಪ್ರಯತ್ನ ಮಾಡಿದ್ರು. ಡೆಲ್ಲಿಲೂ ನಮ್ಮವರು ಕೆಲವರು ಕೈ ಜೋಡಿಸಿದ್ರು. ಇದು ಮೊದಲನೇ ಬಾರಿ ಅಲ್ಲ. ಅವಾಗ ಏನೂ ಅಪರಾಧ ನಂದಾಗಲಿಲ್ಲ, ಅಕಸ್ಮಾತ್ ಏನೋ ತಪ್ಪಾಗಿದೆ ಅಂತ ಕರೆಸಿದ್ರು ಸಹ. ಈ ಪ್ರಯತ್ನ ಮೊದಲಿಂದ ನಡ್ಕೊಂಡು ಬಂತು. ಈ ಸಂದರ್ಭದಲ್ಲಿ ನಮ್ಮ ದೇವೇಗೌಡರು ಹೇಳಿದರು, ನನ್ನ ಜೀವನದ ಗುರಿ ಅಂದರೆ ಯಡಿಯೂರಪ್ಪನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸ್ಬಿಟ್ರೆ ಸರಿ ಹೋಗುತ್ತೆ ಅಂತ. ಯಾಕೆ ಅವರೇ ಮಾತನ್ನು ಹೇಳಿದರು? ಕಾಂಗ್ರೆಸ್ನವ್ರಿಗೆ ಅವತ್ತಿಂದ ಇವತ್ತು ನಾನು ಯಡಿಯೂರಪ್ಪ ಇವನತ್ತು ನೋಡಿ, ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಮೇಲೂ ಸಹ ಕಾಂಗ್ರೆಸ್ಸಿನ JDSನ ಯಾವುದಾದ್ರೂ ಮುಖಂಡನ ಬಾಯಿನಲ್ಲಿ ಬರುವಂಥದ್ದು ಯಡಿಯೂರಪ್ಪ ಅಂತ. ಕಾರಣ ಏನಂದರೆ, ಒಂದು ಸಾರಿ ಯಡಿಯೂರಪ್ಪನ ಮುಗಿಸಿದ್ರೆ ನಾವು ನೆಮ್ಮದಿಯಿಂದ ರಾಜಕಾರಣ ಮಾಡ್ಬೋದು ಅಂತ ಅವ್ರಿಗೆ ಅನಿಸಿರುವಂಥ ತಪ್ಪು ಅಂತ ನಾನು ಹೇಳೋದಿಲ್ಲ. ಇದು ನಮ್ಮ ಪಕ್ಷದ ಮುಖಂಡಗೆ ಅರ್ಥ ಆಗಲಿಲ್ಲ. ದಟ್ ಇಸ್ ಅನ್ಫಾರ್ಚುನೇಟ್. ಅಲ್ಲ ಎಲ್ಲರೂ ಕೂಡ ಅಷ್ಟ ದಿಕ್ಕುಗಳಿಂದ ಕತ್ತಿ ಹಿರಿದು ನಿಂತ್ಕೊಂಡ್ರು ಕೂಡ ಯಡಿಯೂರಪ್ಪರು ಎಚ್ಚೆತ್ಕೊಳ್ಳಿಲ್ಲ ಅಂತ. ನಾನು ಏನೂ ಮಾಡೋಕ್ಕಾಗಲ್ಲ ಯಾರು ಅಂತ ಹೊರಟ್ಬಿಟ್ಟಿರ್ತಾವೆ. ನಾನು ಭಾಳ ನಂಬಿಡ್ತೀನಿ ರೀ ಎಲ್ಲರನ್ನು. ಜೀವನದಲ್ಲಿ ಹೀಗೆ ನಡ್ಕೊಂಡು ಬಂದೆ, ದೇವ್ರು ನನಗೆ ಅನ್ಯಾಯ ಮಾಡಿಲ್ಲ, ಮುಂದೇನೂ ದೇವ್ರು ಅನ್ಯಾಯ ಮಾಡಲ್ಲ ವಿಶ್ವಾಸ. ಅಲ್ಲ, ನನಗೊಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಎಲ್ಲ ಒಂದು ಕಡೆ ಆರಂಭದಿಂದ ಖಾತೆ ಹಂಚ